RCB ಇದ್ದಂಗೆ ಕಪ್ಪು ಬರಗಂಟ ಸ್ವಲ್ಪ ವೇಟ್ ಮಾಡ್ಬೇಕಷ್ಟೇ. ಅಣ್ಣ ಹೆಂಗ್ ಕೂತ ನೋಡೋಣ. ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಇದ್ ನೋಡಿ ನಾವು ಹುಟ್ಟಿ ಬೆಳ್ದಿರೋ ಮನೆ, ಯಾರು ವಾಸ ಇಲ್ವಲ್ಲ. ಇದನ್ನ ಪಾರೆಗಳ ಗೂಡಾಗಿ ಕನ್ವರ್ಟ್ ಮಾಡಿದೀವಿ. ಕನ್ವರ್ಟ್ ಮಾಡಿದವರು ಇಲ್ಲಿದ್ದೀವಿ ಬ್ರದರ್ಸ್. ಮದ್ವೆ ಗಂಡು ಈಗ ಕಾಫಿ ತಗೋಬತ್ತೈತೆ. ಅರೆ ಮದ್ವೆ ಹೆಣ್ಣು ಯಾರು ಇಲ್ಲ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಪರಿಚಯ ನಿಮ್ಮಿಬ್ರದು ಹುಡುಗಿ ನೋಡವ ಹೆಂಗ್ ನಾಚ್ಕತಿದ್ದು. ನಗ್ನಗ್ತಾ ನನ್ನ ಮನಸ ಎತ್ಕೊಂಡು ಹೋಯ್ತವಳಲ್ಲೋ, ಅಯ್ಯಯ್ಯಯ್ಯೋ ನಗ್ತವಳ. ಇದ್ಯಾವ ಸ್ಟೈಲ್ ರೂಪಿ? ನನಗಂತೂ ಈ ಜೀವನದ ಹೆಸರು ಜಾಲದ ಮರ, ಅಜ್ಜಿ ಮಾವಿನ ಮರ, ಹಕ್ಕಿ ಪಿಕ್ಕಿಗಳು ನಾವೆಲ್ಲ. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀ ಮನೋಜ್ ಯೂಟ್ಯೂಬ್ ಚಾನಲ್. ನಾವಿವತ್ತು ಫ್ಯಾಮಿಲಿ ಸಮೇತ ಎಲ್ಲ ಊರಿಗೆ ಹೋಗ್ತಾ ಇದೀವಿ. ಅದಕ್ಕೋಸ್ಕರ ಇವತ್ತಿನ ದಿನ ಹೇಗಿರುತ್ತೆ ಅಂತ ವಿಡಿಯೋ ಮಾಡೋಣ ಅಂದ್ಕೊಂಡು ವ್ಲಾಗ್ ಮಾಡ್ತಾ ಇದೀವಿ. ಸೊ ನಾವು ನಮ್ಮ ಮುತ್ತಜ್ಜಿ ಊರಿಗೆ ಹೋಗ್ತಾ ಇದೀವಿ. MC ಉಂಡಿಗೆ ಹೋಗ್ತಾ ಇದೀವಿ. ಎಲ್ಲಪ್ಪ ಮುಂದಕ್ಕೆ ಹೋಯ್ತಾ ಇರೋರು? ಯಾವ ಊರು? ನಿಮ್ದೇ ಊರು? ಯಾರ್ರಿ ಬುಲಾರ್ರಿ? ಎಲ್ಲ ಇದ್ದೀರಿ? ಟೀ ಬ್ರೇಕ್ ನಿಲ್ಸಿದೀವಿ. ಸೊ ಟೀ ಕುಡಿಯೋಣ ಅಂತ ಎಲ್ಲರೂ. ನಮ್ಮ ಮಾವರು ಬರ್ಬೇಕು. ನನ್ನೇ ಗುದ್ದುಬಿಡ್ತಿದ್ದಲ್ಲ ಮರಯ್ಯ. ಅಲ್ಲ ನಾವು ಬದುಕಿರೋದು ಇಷ್ಟೇ ಇಲ್ವ? ನನ್ನೇ ಗುದ್ದಿಸ್ಬಿಡ್ತಿದ್ದಲ್ಲ. ಯಾಕೋ ಯಾವ್ರಕ್ಕ ನೀವು? ಹೇರ್ ಸ್ಟೈಲ್ ನೋಡ, ಗುಂಗುರು ಕೂದಲು ಹೇರ್ ಸ್ಟೈಲ. ಹೇರ್ ಸ್ಟೈಲ. ಓಹೋ ಏನು ಟೀ ಕುಡಿಸ್ತೀನಿ ಅಂತ ಅಂದ್ಬಿಟ್ಟು ಫೋಟೋ ಶೂಟ್ ಮಾಡಿಸ್ತಿದ್ದೀರಲ್ಲ. ನಿಮ್ದೇನ್ ಕೆಲಸ? ನಮ್ದು ವಿಡಿಯೋ ಶೂಟ್ ಮಾಡೋದು. ನಮ್ಮ ಮಾವ ಹಾಯ್ ಮಾಡು. ಏನೋ ಹಿಂಗಂದ್ರ ಯಾರ ಫೋಟೋಗ್ರಾಫರ್ ಇದ್ರೆ ಈ ಹುಡುಗನ್ನ ಕಾಂಟ್ಯಾಕ್ಟ್ ಮಾಡಿ. ಅಣ್ಣ ಹೆಂಗ್ ಕೂತ ನೋಡೋಣ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ತೋರ್ಸ ಹೆಂಗ್ ಬಂದೈತೆ ಅಂತ. ನಮ್ಮ ಹಸ್ಬೆಂಡ್ ಶರ್ಟ್ ನೋಡಿ, ಡೆವಿಲ್. ದರ್ಶನ್ ಫ್ಯಾನ್ ಡೆವಿಲ್. ಎಲ್ಲರೂ ಕಾಫಿ ಕುಡಿತಾ ಇದ್ದಾರೆ. ನಂಗೆ ಕಾಫಿ. ಚಿಕ್ಕೋರು ಅವರು ಅವರೇ ಮುಂದಕ್ಕೆ ಹೋಗ್ಲೇ ಬಿಡು ಅಂದ ಅಲ್ವೇನೋ. ನಾನು ₹1 ಹೇಳಿದ್ದು ಹೋಗ್ಬಿಡತ್ತದೆ. ₹1 ಹೇಳಿದ್ದು. ಇವನು ವಾಮೆಂಟ್ ಮಾಡಕ್ ನಿಲ್ಸಿದಕ್ಕೆ ನಾವು ನೀವು ಬಚ್ಚಗಳು ಅದಕ್ಕೆ ಬೇಗ ಬರ್ಲಿ ಅಂತ. ಪಾಪುಗಳಲ್ಲ ನೀವು. ಪಾಪುಗಳ ಹತ್ರ ಓಡಿಸ್ಕೊಂಡ್ಬಿಟ್ರಲ್ಲ ನೀವೇ ತೋರು. ಆಯ್ತು, ನಾವೇ ಹೋಗ್ಲಿ ಅಂತ ಬಿಟ್ಟಿದ್ದು ನಿಮ್ಮನ್ನ. ಚಿಕ್ಕೋರಲ್ವಾ, ಇನ್ನ ಚಿಕ್ಕೋರಲ್ವಾ ಅದಕ್ಕೆ. ಏನ್ ಇವರು ಯುದ್ಧ ಗೆದ್ದಾರೆ. ಗೆಲ್ತದೆ LPG. ಆಯ್ತು ಬಿಡ, ಇವರೇ ಗೆದ್ದಿದ್ದು. ಆಯ್ತಾ, ನಾವೇ ಗೆದ್ದಿದ್ದು. ಫೈನಲಿ ಐ ವನ್. ಸೋತು ಗೆದ್ದಿದೀವಿ, ಇವ್ರು ಗೆದ್ದು ಸೋತು. ನಾವು RCB ಇದ್ದಂಗೆ. ಕಪ್ಪು ಬರಗಂಟ ಸ್ವಲ್ಪ ವೇಟ್ ಮಾಡ್ಬೇಕಷ್ಟೇ. ಬ್ಯಾಕ್ ಟು ಬ್ಯಾಕ್ ಕಪ್ ತಗೊಂತೀವಿ. ಹ್ಯಾಟ್ರಿಕ್ ಒಂದು ಬಾಕಿ. RCB ಬರೋದು ಲೇಟು ಅಂತ ಅಂದ್ಮೇಲೆ ಮ್ಯಾಚ್ ಐ ವನ್.
ನಾವೇ ತಾನೇ RCB ನಿಧಾನಕ್ಕೆ ಬಂದ್ರು ಬೇಗ ಬರ್ತೀವಿ. ಹಲೋ ಎಕ್ಸ್ಕ್ಯೂಸ್ ಮೀ, CSK ತರ ನೀವು ಹೋಗಿದ್ದು RCB ತರ ಲೇಟ್ ಆಗಿ ಬಂದ್ರೆ ಲೇಟೆಸ್ಟ್ ಆಗಿ ಬರ್ತಿದ್ದೀವಿ ನಾವು ನೀವಲ್ಲ. ಫೈನಲಿ ಮ್ಯಾಚ್ ವಿನ್ ಆಗೈತೆ. ಈಗ ಹೋಟ್ಲಿಗೆ ಬಂದಿದ್ದೀವಿ ಇವಾಗ ಟಿಫನ್ ಮಾಡ್ತಾ ಇದೀವಿ. ಚೆನ್ನಾಯ್ತಾ ತನ್ವಿ? ಸೆಟ್ ದೋಸೆ ತಗೊಂಡಿದ್ದೀವಿ. ಬಂದ್ವಿ ಕಲ್ಯಾಣಿ ಕೊಪ್ಪಳಿಗೆ. ನಾವು ಕಲ್ಯಾಣಿ ಕೊಪ್ಪಳಿಗೆ ಬಂದ್ವಿ ಇವಾಗ. ಇನ್ನೂ MC ಉಂಡಿಗೆ ಹೋಗಿಲ್ಲ. ಫಸ್ಟು ನಮ್ಮ ದೊಡ್ಡಮ್ಮನ ಮಾತಾಡ್ಸ್ಕೋಗೋಣ ಅಂದ್ಬಿಟ್ಟು ಕಲ್ಯಾಣಿ ಕೊಪ್ಪಳಿಗೆ ಬಂದಿದ್ದೀವಿ. ಇದು ಹಳೆ ಮನೆ, ನಮ್ಮ ಮಾವವ್ರದ್ದು, ನಮ್ಮ ತಾತವ್ರದ್ದು ಹಳೆ ಮನೆ ಇದು ನಮ್ಮ ದೊಡ್ಡಮ್ಮವ್ರ ಮನೆ. ಇದು ಓಲ್ಡ್ ಮಾಡಲು, ಅದು ಈಗ ಒಂದು ಸ್ವಲ್ಪ ಇನ್ನೂ ಒಂದು ಓಲ್ಡ್ ಮಾಡಲು ಇದಂತ. ಅದು 2009 ಮಾಡಲ್ ಸರ್. ಇದ್ರಾ ಇವರೇ ನಮ್ಮ ದೊಡ್ಡಮ್ಮ, ನಮ್ಮ ಅತ್ತೆಯವ್ರ ಅಮ್ಮ. ನಡಿ ಬತ್ತಂದು ನಡಿ. ಎಲ್ಲೇ ದೊಡ್ಡಪ್ಪ? ಇದೇ ಮನೆ. ಇಲ್ಲ ನೋಡಿ ಹುಚ್ಚ ನಮ್ಮ ಅಕ್ಕ ಸರೌಂಡಿಂಗ್ ಮಾಡ್ತಿದ್ದಾರೆ. ಏನಿದೆ? ಮೂಸಂಬಿನ ಮಾವ ಇದು ಇರ್ಳಿಕಾಯಿ ಪಲ್ಯ ಮಾಡು. ಇರ್ಳಿಕಾಯಿ ಚಿತ್ರಾನ್ನ ಮಾಡ್ತಾರಲ್ಲ ಅದು. ಮನೆಯಿಂದ ಇರೋ ಜಾಗ, ಓನರ್ ನಿಂತವ್ರೆ ಇಲ್ಲಿ. ಇವ್ರದ್ದು ಜಾಗ ಇವೆಲ್ಲ, ದೊಡ್ಡಮ್ಮ ಅವ್ರದ್ದು ಜಾಗ. ಇಲ್ಲಿ ನೋಡಿ ವಿಳ್ಳೆದೆಲೆ ಎಲ್ಲ ಹಾಕಿದ್ದಾರೆ. ವಿಳ್ಳೆದೆಲೆ ಮತ್ತು ಹೂವು. ಆಮೇಲೆ ನೋಡಿ ಇದೇನು ಕರಿಬೇವು ಕೂಡ ಹಾಕಿದ್ದಾರೆ ಹಿಂದೆ. ಮತ್ತು ದಾಸವಾಳ ಬಿಟ್ಟಿದೆ. ನಮ್ಮ ದೊಡ್ಡಮ್ಮ ಎಲ್ಲ ಗಿಡಗಳೆಲ್ಲ ಹಾಕೋರೆ. ಇದು ನೋಡಿ ನಾವು ಹುಟ್ಟಿ ಬೆಳೆದಿರೋ ಮನೆ, ಆದ್ರೆ ಇವಾಗ ಎಲ್ಲ ಯಾರು ವಾಸ ಇಲ್ವಲ್ಲ. ಈ ನನ್ನ ಮಕ್ಕಳು ಮನುಷ್ಯರು ವಾಸ ಮಾಡಿಸಿ ಅಂದ್ರೆ ಪಕ್ಷಿಗಳನ್ನ ವಾಸ ಮಾಡಿಸ್ತವ್ರೆ. ಹಳೆ ಕಾಲದ ಮನೆ. ಅವ್ರು ನಮ್ಮ ತಾತ, ನಮ್ಮ ಅಮ್ಮ ಅವರ ತಂದೆ. ನನ್ನ ಗಂಡ ಇದ್ದೇ ನಿಂತ್ಕೊಂಡು ಅಲ್ಲಿ ಕಿರಿತಾನೆ. ನಮ್ಮ ತಾತನ ಮಿಸ್ ಮಾಡ್ಕೊತಾ ಇದೀವಿ ನಾವು. ಅವ್ರು ಇದ್ದಿದ್ರೆ ಇವಾಗ ಚೆನ್ನಾಗಿರೋದು. ಸೊ ಅವ್ರು ಇಲ್ವಲ್ಲ, ಅವ್ರ ಮನೆನಾರು ನೋಡ್ಕೋಗೋಣ ಅಂತ ಬಂದಿದ್ದೀವಿ. ನೋಡಿ ಎಮ್ಮಿಗಳು ನೋಡಿ, ಈ ಎಮ್ಮಿಗಳಲ್ಲಿ ಮೀಟ್ ಮಾಡಿದ್ರೆ ಈ ಎಮ್ಮಿಗಳಲ್ಲಿ ಮೀಟ್ ಮಾಡ್ತವೆ. ನಮ್ಮ ಮಾವ ನನ್ನ ತೊಡೆ ಮೇಲೆ ಹೆಂಗೆ ಕೂತ್ಕೊಂಡಾನೆ, ನಾವು ಬದುಕಬೇಕು ಅಂತ ಅನ್ಕೊಂಡಿದಾರೋ ಏನೋ ಗೊತ್ತಿಲ್ಲ. ಹೊಟ್ಟೆ ಮೇಲೆ ಕೂತಿಲ್ಲ, ತೊಡೆ ಮೇಲೆ ಕೂತಾರೆ. ಸೋದ್ರ ಮಾವ ಅಕ್ಕನ ಮಗಳು ಕುಣಿಸ್ಕೋಬೇಕು, ಅದಿಲ್ಲ, ಅವರೇ ಕೂತ್ಕೊಬಿಟ್ಟವ್ರೆ. ಹಾಕೊಟ್ಟಿಲ್ಲ ಸುದ್ದಿ ಅಂದಿದ್ದು. ಹೀರೋ ಹೆಂಗ್ ರೆಡಿ ಆಯ್ತವ್ರೆ ನೋಡಿ. ಟಕ್ಕ ಕಲ್ಯಾಣಿ ಕೊಪ್ಪಲು ಗಾಳಿ ಬತ್ತಿದಾಗ್ಲೆ ಹೆಂಗ್ ಆಡ್ತಿದ್ದ ಹಾಡು. ಮದ್ವೆ ಗಂಡು ಈಗ ಕಾಫಿ ತಗೋಬತ್ತೈತೆ. ಅರೆ ಮದ್ವೆ ಹೆಣ್ಣು ಯಾರು ಇಲ್ಲ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಅದಕ್ಕೆ ಮದ್ವೆ ಹೆಣ್ ಕೊಡ್ಬೇಕು. ವಿಳ್ಳೆದೆಲೆ ಕಿತ್ಕೋತಾವ್ರೆ ಬೆಂಗಳೂರಲ್ಲಿ 5 ಎಲೆಗೆ 20 ರೂಪಾಯಿ. ಸೊ ಅದಕ್ಕೆ ಆ ಕಡೆ ನಾವು ಅತ್ತೆಯವ್ರು ಕಿತ್ಕೋತಾವ್ರೆ. ಈ ಕಡೆ ವಿಳ್ಳೆದೆಲೆ ನಮ್ಮ ಅಕ್ಕವರು ಕೀಳುತ್ತಿದ್ದಾರೆ. ನುಗ್ಗೆ ಸೊಪ್ಪನ್ನ ಹೆಂಗೆ ಕೀಳ್ತಾವ್ರೆ ಉಪ್ಸಾರಿಗೆ. ನಮ್ಮನೆ ದೇವ್ರಿಗೆ ಆಯ್ತೇ ಇಲ್ಲ ನೋಡು. ತನ್ವಿನ ಹೆಂಗೆ ಹಚ್ಚಿದ್ದರು ಅಲ್ಲೋಡು. ಆ ಗಣ್ಣ ಮರ ಗುಪ್ಪಿ ಥರ ಹತ್ತಿಸ್ತವ್ರ. ಎಷ್ಟೇ ಸೊಪ್ಪು? ನುಗ್ಗೆ ಸೊಪ್ಪುನೇ 10.
ಹೆಂಗ್ ಮುರಿತಾನ ನೋಡು. ಜೋಡಿಸ್ಕೊಚಿಲ್ಲ ಜೋಡಿಸ್ಕೋತ ಇಲ್ಲಿ ಆಟದಲ್ಲಿ ನುಗ್ಗೆ ಸೊಪ್ಪು ಮುರಿತಾರ, ನೀವೇ ಸುತ್ತ ಕಪ್ಪಿಗಳ ಕಣಗ. ಎಮ್ ಸಿ ಉಂಡಿಗೆ ಸುಸ್ವಾಗತ ಅಂತ. ಹಾಯ್, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ? ಎಲ್ಲರೂ ಅಡುಗೆ ಮಾಡ್ತಾವ್ರೆ, ಎಲ್ಲ ಮಸಾಲೆ ಎಲ್ಲ ಆಡ್ಸ್ ಮಡ್ಗವ್ರೆ. ಗೆಸ್ಟ್ಗಳು ನೋಡಿ ಹೇಗೆ ಕೂತವ್ರೆ. ಜ್ಯೂಸ್ ಕುಡಿತಾ ಇದೀವಿ ಎಲ್ಲರೂ. ಬಾಯ್ ಬಾಯ್ ಬಾಯ್. ನಮ್ಮ ಅಜ್ಜಿಗೆ ಹುಷಾರಿಲ್ಲ, ಅದಕ್ಕೆ ಹಣ್ಣು ತೊಗೊಂಡು ಹೋಗೋಣ ಅಂದ್ಬಿಟ್ಟು ಹಣ್ಣು ಅಂಗಡಿಗೆ ಬಂದಿದ್ದೀವಿ. ಇವಾಗ ನಮ್ಮ ಅಜ್ಜಿ ಮನೆಗೆ ಬಂದ್ವಿ, ನಮ್ಮ ಅಜ್ಜಿನ ನೋಡೋಕ್ಕೆ. ಚೆನ್ನಾಗಿದ್ದೀರಾ? ಅಮ್ಮ ನಮ್ಮ ಅಜ್ಜಿ. ಏ ಅವ್ರು ಹೇಳಿದ್ ನನ್ನ ನಾವಿನ. ಇದ್ಯಾವ ಸ್ಟೈಲ್ ರೂಬಿ? ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಸೌಮ್ಯ ನೋಡ್ದ ಮನೆಗಿದ್ನ ಅತ್ತನ. ಸ್ಕೂಲಿಗೆ ಸೇರಿಸಿದ್ವಿ, ಸ್ಕೂಲಿಗೆ ಸೇರಿಸಿಟ್ಟು ಇನ್ನೂ ರಿಸಲ್ಟ್ ಬಂದಿಲ್ಲ, ಎಕ್ಸಾಮ್ ಬರೆದಿದೆ. ಎಷ್ಟು ಕ್ಲಾಸ್ ಎಕ್ಸಾಮ್ ಬರೀತಿದ್ಯಾ? ಹೆಂಗಿದ್ದಾರೆ? ಹೋಗ್ಲಿಲ್ಲ ಅವರು ನೋಡಿದ್ಯಾ? ದೊಡ್ಡ ಆಶೀರ್ವಾದ ಏನ್ ಹೇಳ್ತಾ ಒಳ್ಳೆ ವಿನಯ್. ಇವನ್ ನೋಡಿ, ಇವನು ಈಗ ಮದುವಾಗ್ಲೇ ಮದುವೆ ಮಾಡ್ಬೇಕು ಆಶೀರ್ವಾದ ಮಾಡಿ. ಹೆಣ್ಣು ನೋಡಿದೀವಿ ಕಾಲೇಜಲ್ಲಿ, ಗಲಾಟೆ ಮಾಡ್ಬೋದು. ನೋಡಿ ನಮ್ಮ ಮದ್ವೆ ಹೆಣ್ಣು ನಮ್ಮೆಲ್ಲರಿಗೂ ಕಾಫಿ ಕೊಡ್ತಾವ್ರೆ. ಟೀನಾ? ಏನಾಗ್ಬೇಕು ಇವ್ರು ಅಂತ ಹೇಳೋದು ವಿಡಿಯೋದಲ್ಲಿ. ನಮ್ಗೆ ಚಿಕ್ಕಮ್ಮ ಆಗ್ಬೇಕು ಅವರು. ಪರಿಚಯ ನಿಮ್ಮಿಬ್ರದ್ದು? ಇವರಿಬ್ರ ಪರಿಚಯ ಆದ್ರೆ ಆಮೇಲೆ ಅವ್ರಿಬ್ರು ಪರಿಚಯ ಮಾಡೋರು. ಕರೆಕ್ಟ್ ಆಗಿ ಹೇಳತಾನೆ ಅವನು. ಇವರಿಬ್ರು ಪರಿಚಯ ಆಮೇಲೆ ಅವ್ರಿಬ್ರು ಪರಿಚಯ ಆದ್ಮೇಲೆ ಅಂತ. ಹೆಂಗೆ ಗೌಡ್ರ ಪರಿಚಯ? ಅದು ಇದು ನೋಡ ಹುಡುಗಿ ನೋಡವ ಹೆಂಗ್ ನಾಚ್ಕತಿದ್ದು. ಏನ್ ಎಜುಕೇಶನ್ ನಿಮ್ದು? BA. ಏನು ಅದರ? ಕೆಲಸ ಕಸ ಗಿಸ ಎಲ್ಲ ಸುರಿಸ್ಕೊಂಡು ಚೆನ್ನಾಗಿ ನೋಡ್ಕೋಬೇಕು. ಈಗ ಟೀ ಕುಡ್ದಿದೀವಿ, ಹುಡುಗಿ ನಮ್ಗೆ ಒಪ್ಪಿಗೆ ಆಗೈತೆ. ಅಜ್ಜಾಲ ಮರ ಅಜ್ಜಿ ಮಾವಿನ ಮರ ಹಕ್ಕಿ ಪಿಕ್ಕಿಗಳು ನಾವೆಲ್ಲ ಕುಕ್ಕು ಕುಕ್ಕುಗಳು
ಓಹೋ ಮಮ್ಮಂಗ ಪ್ಲೇನ್ ಕಿಸ್ ಕೊಡ್ಬಿಡ್ಲು. ಬಾಯ್ ಯಜಮಾನ. ಅಜಯ್ ಟಾಟಾ. ಒಂದ್ ರಾತ್ರಿ ಇದ್ರಳ ಬರ್ತಿರ್ಲಿಲ್ಲ. ಬಿಡು ಪರವಾಗಿಲ್ಲ ಬರ್ತಾ ಇರ್ತೀನಿ ತಾನೇ ಉಳ್ಕೊತೀವಿ ಬಿಡಿ ಯಾವಾಗ ಬರ್ತೀವಿ ಹಾಂ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀವಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಊರಲ್ಲಿ ಕತ್ಲೆ ಏನದು ಲೈಟ್ ಇಲ್ದಿರೋ ಕಾರಣ ವಿಡಿಯೋ ಫುಲ್ಲು ಕತ್ಲೆ ಥರ ಕಾಣಿಸ್ತಾ ಇದೆ. ಸೊ ಮುಂದಿನ ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್. ಒಂದಾಗಿದ್ದರೆ ಎಲ್ಲ ಚಿಂತೆಗೆ ಜಾಗ ಇಲ್ಲ, ಕಷ್ಟ ನಷ್ಟ